ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಸ್ನೇಹಿತರೆ. ನಿಮಗೆ ಕನ್ಸ್ಟ್ರಕ್ಷನಲ್ಲಿ ಒಂದು ಹೊಸ ಮೆಥಡನ್ನು ಇವತ್ತು ತೊಗೊಂಬಂದಿದ್ದೀನಿ. ಈ ಮೆಥಡ್ನ ಹೆಸರು ಬಂದುಬಿಟ್ಟು ಡೋಮ್ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್. ಹೌದು ವೀಕ್ಷಕರೇ, ಇದು ನಿಮಗೆ ಪರಿಚಯವಾಗಿರುವಂಥದ್ದು 1956 ಹೌದು ವೀಕ್ಷಕರೇ, ಆವಾಗಲೇ ಪರಿಚಯ ಆಗಿರುವಂಥ ಒಂದು ಮೆಥಡ್ ಇದು. ಆಲ್ರೆಡಿ 20 ಕಂಟ್ರಿಗಳಲ್ಲಿ ಈ ರೀತಿ ಕನ್ಸ್ಟ್ರಕ್ಷನನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೆ ಇದು ಅಷ್ಟೊಂದು ಪಾಪ್ಯುಲರ್ ಇರಲಿಲ್ಲ. ಓನ್ಲಿ Airbnb ಇರ್ಬೋದು, ಈ ರೆಸಾರ್ಟ್ಸ್ಗಳಿರ್ಬೋದು, ಕಾಟೇಜಸ್ಗಳಿರ್ಬೋದು, ಇದನ್ನು ಮಾತ್ರ ಮಾಡ್ತಾಯಿದ್ರು. ಬಟ್ ಯಾವಾಗ ಸಸ್ಟೈನೇಬಲ್ ಕನ್ಸ್ಟ್ರಕ್ಷನ್ ಬಗ್ಗೆ ನೋಡ್ತಾ ಇದ್ದಾರೆ, ಈಕೋ ಫ್ರೆಂಡ್ಲಿ ಕನ್ಸ್ಟ್ರಕ್ಷನನ್ನು ನೋಡ್ತಾ ಇದ್ದಾರೆ ತುಂಬ ಜನಗಳು, ಹೊಸ ಟ್ರೆಂಡಿಂಗನ್ನು ಹುಡುಕ್ತಾ ಇದ್ದಾರೆ. ಸೊ ಆದ್ದರಿಂದ ಈ ರೀತಿ ಕನ್ಸ್ಟ್ರಕ್ಷನ್ನು ಮತ್ತೆ ಬಂದಿದೆ ಅಂತ ಹೇಳ್ಬೋದು. USA ತುಂಬಾ ಯೂಸ್ ಆಗ್ತಾ ಇದೆ, ಆ್ಯಂಡ್ ಇದು UK ಕೂಡ ತುಂಬಾ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಇಂಡಿಯಾದಲ್ಲೂ ಕೂಡ ಆಲ್ಮೋಸ್ಟ್ ಏನಿದು ಕಾಟೇಜಸ್ಗಳಿದೆ, ರೆಸಾರ್ಟ್ಸ್ಗಳಿದೆ, ಈ ರೀತಿ ಟೆಕ್ನಾಲಜೀಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ರೆಸಿಡೆನ್ಷಿಯಲಲ್ಲೂ ಕೂಡ ಯಾರಾದರೂ ನಾವು ಕೂಡ ಹೊಸ ಒಂದು ಮನೆ ಕಟ್ಟಬೇಕು, ಹೊಸದೊಂದು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಬೇಕು, ಆ್ಯಂಡ್ ಇನ್ನೊಂದು ಕ್ವಿಕ್ ವರ್ಕ್ ಆಗಬೇಕು, ಕಡಿಮೆ ದರದಲ್ಲಿ ಆಗಬೇಕು ಅಂದರೆ ಡೆಫಿನೆಟ್ಲಿ ಇದನ್ನು ನೀವು ಯೂಸ್ ಮಾಡ್ಬೋದು. ಎಷ್ಟು ದಿನದಲ್ಲಿ ಆಗುತ್ತೆ, ಕಾಸ್ಟ್ ಏನಾಗುತ್ತೆ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಮೇಯ್ನಾಗಿ ಬರುವಂಥದ್ದು ಏನೇನು ಮಾಡ್ಬೋದು ಇದರಲ್ಲಿ ನೀವು ಎಲ್ಲ ರೀತಿಯ ಮನೆಗಳನ್ನು ಮಾಡ್ಕೋಬೋದು. ಆದರೆ ಜಸ್ಟ್ 1 ಫ್ಲೋರ್ ಮಾತ್ರ. ಹೌದು ವೀಕ್ಷಕರೇ, ಇದರಲ್ಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗನ್ನು ಮಾಡೋಕ್ಕೆ ಆಗೋದಿಲ್ಲ. ಬಟ್ ಯೂಶ್ವಲಿ ಕ್ಯಾಶುವಲ್ ಆಗಿರುವಂಥ ಮನೆಗಳು, ಹೌಸು, ಸ್ಕೂಲು, ಶಾಪಿಂಗ್ ಸೆಂಟರ್ಸ್ಗಳು, ಆಫೀಸಸ್ಗಳು, ಪ್ರತಿಯೊಂದನ್ನು ಕೂಡ ನೀವು ಇದರಲ್ಲಿ ಮಾಡ್ಬೋದು. ಮೇಯ್ನಾಗಿ ಪಾಪ್ಯುಲರ್ ಆಗೋದಕ್ಕೆ ಕಾರಣ ಇದರ ಲೋ ಕಾಸ್ಟು, ಫಾಸ್ಟ್ ವರ್ಕಿಂಗು, ಮೇಯ್ನಾಗಿ ಯೂನಿಕ್ ಡಿಸೈನ್. ಹೌದು ವೀಕ್ಷಕರೇ, ಈ ರೀತಿ ಮನೆಗಳನ್ನು ನೀವು ರೀಲ್ಸಲ್ಲಿ ನೋಡಿರ್ತೀರ ಅಷ್ಟೇ. ಆ್ಯಕ್ಚುಲಾಗಿ ಈ ರೀತಿ ಮನೆಗಳನ್ನು ನೋಡಬೇಕು ಅಂತಂದರೆ ನೀವು ರೆಸಾರ್ಟ್ಸ್ಗಳಿಗೆ ಹೋಗಬೇಕು, ಫಾರಿನ್ ಕಂಟ್ರೀಸ್ಗಳಿಗೆ ಹೋಗಬೇಕು. ಸೊ ಮನ್ಸು ಮಾಡಿ ನೀವು ಕೂಡ ಆರಾಮಾಗಿ 1 ಫ್ಲೋರ್ ಸಾಗುರು, ಸ್ವಲ್ಪ ದೊಡ್ಡ ಜಾಗ ಇದೆ, 30-40, 30-50, 60-40 ಇದೆ ಅಂತಂದರೆ ಈ ರೀತಿ ಮನೆಗಳನ್ನು ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಮೇನ್ ವಿಚಾರ ಏನಂತಂದರೆ ಜನರ ಮನಸ್ಸಲ್ಲಿ ಬರುತ್ತೆ, ಈ ರೀತಿ ಮನೆಗಳು ಗಟ್ಟಿ ಇರುತ್ತಾ? ಡೆಫಿನೆಟ್ಲಿ ಗಟ್ಟಿ ಇರುತ್ತೆ. ಇಲ್ಲಿ ಫೋರ್ಸ್ ಏನಿರುತ್ತಲ್ಲ ಎಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಕಾಮನ್ ಹೌಸಸ್ ಏನಿರುತ್ತೆ, ಅದೇ ರೀತಿಯಲ್ಲಿ ನೀವು ಇದು ಆಗಿರುತ್ತೆ, ಒಂದು ಸ್ಟ್ರೆಂತ್ ಇರುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 10 to 20 ಟನ್ಗಳನ್ನು ಕೂಡ ನೀವು ಬೇಕಾದರೆ ಇದ್ರ ಮೇಲೆ ಹಾಕಿದ್ರೂ ಕೂಡ ಯಾವುದೇ ರೀತಿಯ ಡ್ಯಾಮೇಜಸ್ ಇಲ್ಲಿ ಆಗೋದಿಲ್ಲ. ಆ್ಯಂಡ್ ಇನ್ನೊಂದೇನಂತಂದರೆ ಇವುಗಳ ಏರೋಡೈನಮಿಕ್ ಡಿಸೈನ್ ಇರೋದ್ರಿಂದ ಇಲ್ಲಿ ವಿಂಡಿಂದ ಏನಾದರೂ ತೊಂದರೆ ಆಗುವಂಥದ್ದು, ಫೈರ್ ಪ್ರಾಬ್ಲಮ್ ಯಾವುದೂ ಕೂಡ ಇಲ್ಲಿ ಬರೋದಿಲ್ಲ ವೀಕ್ಷಕರೇ. ಆ್ಯಂಡ್ ಟರ್ಮೈಟ್ ಪ್ರಾಬ್ಲಮ್, ರೋಡೆಂಟ್ ಪ್ರಾಬ್ಲಮ್ಸ್ ಯಾವುದೂ ಕೂಡ ಇಲ್ಲಿ ಇರೋದಿಲ್ಲ ವೀಕ್ಷಕರೇ. ಹಾಗಾದರೆ ಈ ರೀತಿ ಮನೆಗಳನ್ನು ಮಾಡೋದು ಹೇಗೆ? ಸೊ ಮೊದಲೇದಾಗಿ ನೀವೇನು ಮಾಡಬೇಕಾಗಂತಂದರೆ, ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಏನು ಕಟ್ತೀರಲ್ವಾ, ಮುಂಚೆ ಕಟ್ತಾ ಇದ್ರೆ, ಈಗಿನ ಕಾಲಮ್ ಸ್ಟ್ರಕ್ಚರ್ ಅಲ್ಲ, ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಯಾವ ರೀತಿ ಕಟ್ತೀರಾ ಅದರ ಫೌಂಡೇಶನ್ ಹೇಗೆ ಬರುತ್ತೆ, ಆ ರೀತಿ ಒಂದು ಸಾಲಿಡ್ ಫೌಂಡೇಶನನ್ನು ಇಲ್ಲಿ, ಕಾಂಕ್ರೀಟ್ ಫೌಂಡೇಶನನ್ನು ಇಲ್ಲಿ ಮಾಡ್ಕೊಬೇಕಾಗತ್ತೆ. ದಿಸ್ ದ ಫಸ್ಟ್ ಮೆಥಡ್. ಈ ರೀತಿ ಫೌಂಡೇಶನನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಾಸ್ಟ್ ತುಂಬ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ರೀಇನ್ಫೋರ್ಸ್ಮೆಂಟ್ ಕಮ್ಮಿ ಬರಬೇಕಾಗುತ್ತೆ, ಈ ಸೆಟ್ರಿಂಗ್ ಕೂಡ ತುಂಬ ಕಮ್ಮಿ ಬೇಕು. ಸೊ ಆರಾಮಾಗಿ ಮಾಡ್ಕೋಬೋದು. ತುಂಬ ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಲೇಬರಲ್ಲಿ ನೀವು ಈ ರೀತಿ ಬೇಸನ್ನು ರೆಡಿ ಮಾಡ್ಕೋಬೋದು. ಬಟ್ ನನ್ನ ಪ್ರಕಾರ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಕೊಳ್ಳಿ. ಸೊ ಇದೇ ತುಂಬ ಇಂಪಾರ್ಟೆಂಟ್ ಮೆಥಡ್ ಅಂತ ಹೇಳ್ಬೋದು. ಸೊ ಇದಾದ ನಂತರ ನಿಮ್ಗೆ ಏನು ಬೇಕಾಗತ್ತೆ ಅಂದರೆ, ಬಲೂನ್ ಟೈಪ್ ಮಟೀರಿಯಲನ್ನು ಇನ್ಫ್ಲೇಟ್ ಮಾಡಲಾಗುತ್ತೆ ವೀಕ್ಷಕರೇ. ಹೌದು, ಸುತ್ತಲೂ ಬಲೂನ್ ಟೈಪ್ ಮಟೀರಿಯಲ್ನ ಹಾಕಿಬಿಟ್ಟು ಅದನ್ನು ಇನ್ಫ್ಲೇಟ್ ಮಾಡಲಾಗುತ್ತೆ ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ. ನಾನು ಕೊನೆಯಲ್ಲಿ ಇದರ ಸಪ್ಲೈಯರ್ಸ್ಗಳ ನಂಬರ್ ಕೂಡ ಕೊಟ್ಟಿರ್ತೀನಿ. ಮೆಥಡ್ ಹೇಳ್ತಾ ಇದ್ದೀನಿ ನಿಮಗೆ. ಓಪನ್ ಆಗಿ ಒಂದು ದೊಡ್ಡದಾದಂಥ ಬಲೂನ್ ಟೈಪ್ ಮಟೀರಿಯಲನ್ನು, ಒಂದು ಪಾಲಿಯುರಿಥಿನ್ ಮಟೀರಿಯಲನ್ನು ಕಂಪ್ಲೀಟಾಗಿ ಇನ್ಫ್ಲೇಟ್ ಮಾಡಲಾಗುತ್ತೆ ವೀಕ್ಷಕರೇ. ಸೊ ಇದಾದ ನಂತರ ಮೊದಲೇದಾಗಿ ಇದರ ಮೇಲ್ಗಡೆ ಒಂದು ಪಾಲಿಯುರಿಥಿನ್ ಸ್ಪ್ರೇಯನ್ನು ಮಾಡಲಾಗುತ್ತೆ. ಫಾರಿನ್ ಕಂಟ್ರೀಸಲ್ಲಿ ಮಾಡ್ತಾರೆ ಇನ್ಸುಲೇಷನ್ಗೋಸ್ಕರ. ಸೊ ಇದನ್ನೊಂಥರ ಫೋಮ್ ಕೋಟಿಂಗ್ ಅಂತ ಹೇಳ್ಬೋದು. ಫೋಮ್ ಕೋಟಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾಳೆ ದಿನ ಹೀಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು, ಕೋಲ್ಡ್ ಕೂಡ ಕಡಿಮೆ ಇರುತ್ತೆ. ಸೊ ಇದನ್ನು ಸ್ಪ್ರೇ ಮಾಡಲಾಗುತ್ತೆ. ನೀವು ಇದನ್ನು ಮಾಡಲೇಬೇಕು ಅಂತ ಏನಿಲ್ಲ, ನೀವು ಬೇಕಾದರೆ 1 ಲೇಯರ್ ಆಫ್ ಕಾಂಕ್ರೀಟನ್ನು ಹಾಕೋಬೋದು. ಇದಾದ ನಂತರ ನೀವು ಅದರ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟನ್ನು ಕೊಡಬೇಕಾಗತ್ತೆ. TMT ಕಂಬಿ ಬಾರ್ ಇರುತ್ತಲ್ಲ, ಸೊ ಅದನ್ನು ನೀವಿಲ್ಲಿ ವರ್ಕನ್ನು ಇಲ್ಲಿ ಮಾಡಿಸ್ಬೇಕಾಗತ್ತೆ ವೀಕ್ಷಕರೇ. ಇಲ್ಲಿ ನೀವು ಕಾಂಬಿನೇಷನ್ ಮಾಡ್ಬೋದು. 12mm, 10mm, 8mm ಬಾರನ್ನು ಕಾಂಬಿನೇಷನನ್ನು ಮಾಡಿಬಿಟ್ಟು ಎಲ್ಲ ಕಡೆ ಈಕ್ವಲ್ ಆಗಿ ನಿಮಗೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಗೋ ಥರ, ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಆಗೋ ಥರ ಇಲ್ಲಿ ರೀಇನ್ಫೋರ್ಸ್ಮೆಂಟ್ಗಳನ್ನು ಇಲ್ಲಿ ಮಾಡಬೇಕಾಗತ್ತೆ ವೀಕ್ಷಕರೇ. ಇದೆಲ್ಲ ಮಾಡಾದ ನಂತರ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕೆಳಗಡೆ ಇರುವಂಥದ್ದು ಒಂದು ಬಲೂನ್ ಟೈಪ್ ಮಟೀರಿಯಲ್ ಆಗಿರೋದ್ರಿಂದ ನೀವು ಅದನ್ನು ಇಲ್ಲಿ ಕೂಡ ಡ್ಯಾಮೇಜ್ ಮಾಡಬಾರ್ದು ವೀಕ್ಷಕರೇ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ರೀಇನ್ಫೋರ್ಸ್ಮೆಂಟ್ ಮ್ಯಾಟ್ಗಳನ್ನು ಮುಂಚೆನೇ ರೆಡಿ ಮಾಡಿಕೊಂಡು ಅದರ ಮೇಲ್ಗಡೆ ಲೇ ಮಾಡುವಂಥದ್ದು ತುಂಬ ಒಳ್ಳೆಯದು. ದೊಡ್ಡ ದೊಡ್ಡ ಮ್ಯಾಟನ್ನು ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಕ್ರೇನ್ ಸಹಾಯದಿಂದ, ಹೌದು ವೀಕ್ಷಕರೇ, ಈ ಕನ್ಸ್ಟ್ರಕ್ಷನ್ಗೆ ನಿಮಗೆ ಕ್ರೇನ್ ಬೇಕಾಗುತ್ತೆ. ಕ್ರೇನ್ ಸಹಾಯದಿಂದ ಮೇಲ್ಗಡೆ ಹೋಗಿ ಸ್ಪ್ರೇ ಮಾಡೋದು, ಈ ರೀಇನ್ಫೋರ್ಸ್ಮೆಂಟನ್ನು ಮಾಡುವಂಥದ್ದು ಪ್ರತಿಯೊಂದನ್ನು ಮಾಡ್ಬೋದು. ಆ್ಯಂಡ್ ಲೇಬರ್ ಕೂಡ ಅಷ್ಟೇನು ಜಾಸ್ತಿ ಬೇಕಾಗೋದಿಲ್ಲ. ಒಂದು 2-3 ಜನ ಇದ್ದರೂ ಕೂಡ ಈ ರೀತಿ ಕನ್ಸ್ಟ್ರಕ್ಷನ್ಗಳನ್ನು ಈಸಿಯಾಗಿ ಮಾಡ್ಕೋಬೋದು. ಓಕೆ, ರೀಇನ್ಫೋರ್ಸ್ಮೆಂಟ್ ಆಯಿತು. ಈಗ ಬರುವಂಥದ್ದು
ಥಿಕ್ ಕಾಂಕ್ರೀಟ್ ಸ್ಪ್ರೇ. ಇದನ್ನು ಥಿಕ್ ಕಾಂಕ್ರೀಟ್ ಸ್ಪ್ರೇ ಮಾಡಬೇಕಾಗತ್ತೆ. ಏನು ನೀವು ರೀಇನ್ಫೋರ್ಸ್ಮೆಂಟ್ ಮಾಡಿದ್ರೆ ಅದ್ರ ಮೇಲುಗಡೆ ಆಲ್ಮೋಸ್ಟ್ 1 ಇಂಚಿನವರೆಗೂ ಕೂಡ ನೀವು ಇಲ್ಲಿ ಥಿಕ್ ಸ್ಪ್ರೇಯನ್ನು ಇಲ್ಲಿ ಮಾಡಬೇಕಾಗತ್ತೆ ವೀಕ್ಷಕರೇ. ಸಮ್ ಪಾರ್ಟ್ಸಲ್ಲಿ ತುಂಬ ಜಾಸ್ತಿನೂ ಕೂಡ ಮಾಡ್ತಾರೆ. ಮೇಲ್ಗಡೆ ನೀವು ಥಿಕ್ ಕಾಂಕ್ರೀಟ್ ಲೇಯರನ್ನು ಕುಳಿಸ್ಬೇಕಾಗತ್ತೆ ವೀಕ್ಷಕರೇ, ಸ್ಪ್ರೇ ಮಾಡಬೇಕಾಗತ್ತೆ. ಇದು ತುಂಬ ದಪ್ಪ ಇರುತ್ತೆ ಅಂತ ಹೇಳ್ಬೋದು. 1 ಇಂಚ್ 2 ಇಂಚ್ 3 ಇಂಚಸ್ವರೆಗೂ ಕೂಡ ಇಲ್ಲಿ ನಿಮಗೆ ಥಿಕ್ ಆದಂಥ ಒಂದು ಲೇಯರ್ ಕಾಂಕ್ರೀಟನ್ನು ಇಲ್ಲಿ ಹಾಕಲಾಗುತ್ತೆ ವೀಕ್ಷಕರೇ. ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕಾಗತ್ತೆ, ಇಲ್ಲಾಂತಂದರೆ ಅದು ಜರ್ದು ಹೋಗುವಂಥದ್ದು ಈ ಥರ ಆಗುತ್ತೆ. ಸೊ ನೀವೇನು ಕಾಂಕ್ರೀಟ್ ರೆಡಿ ಮಾಡ್ಕೊಂಡಿರ್ತೀರ ಅದು ಕರೆಕ್ಟಾಗಿರಬೇಕು. ಅಂದರೆ ತುಂಬ ಥಿಕ್ಕಾಗೂ ಇರಬಾರ್ದು, ತುಂಬ ಸ್ಮೂತಾಗೂ ಕೂಡ ಇರಬಾರ್ದು. ಕರೆಕ್ಟಾಗಿದ್ದರೆ ಅವೇನಾಗುತ್ತೆ ಅಂದರೆ ಎಲ್ಲ ಕಡೆ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ನೋಡ್ಕೊಬೇಕಾಗತ್ತೆ ವೀಕ್ಷಕರೇ. ಇನ್ನೊಂದು ವಿಚಾರ, ಇದನ್ನು ಮಾಡಿದ ನಂತರ ಬೇಕಾದರೂ ನೀವು ಈ ಪ್ಲಂಬಿಂಗ್ ಮತ್ತು ವೈರಿಂಗನ್ನು ಇನ್ಸ್ಟಾಲೇಷನ್ ಮಾಡ್ಬೋದು. ಅಂದರೆ ಪ್ರೀ ಇನ್ಸ್ಟಾಲೇಷನ್ ಮಾಡ್ಬೋದು, ಪೋಸ್ಟ್ ಇನ್ಸ್ಟಾಲೇಷನ್ ಎರಡು ರೀತಿಯೂ ಕೂಡ ನೀವು ಮಾಡ್ಕೋಬೋದು. ಆಮೇಲೂ ಕೂಡ ನೀವು ಗ್ರೂ ಕಟಿಂಗ್ ಮಾಡಿಕೊಂಡು ಇಂಟೀರಿಯರ್ ಮತ್ತು ಪ್ಲಂಬಿಂಗ್ ಮಾಡ್ಬೋದು. ಇಲ್ಲ ನಮ್ಗೆ ಕರೆಕ್ಟಾಗಿ ಗೊತ್ತು ಪಾಯಿಂಟ್ಸ್ಗಳೆಲ್ಲ ಎಲ್ಲೆಲ್ಲಿದೆ ಅಂತ ನಿಮಗೆ ಕ್ಲೀನಾಗಿ ಗೊತ್ತಿದ್ದರೆ ಡೆಫಿನೆಟ್ಲಿ ನೀವು ಮುಂಚೆನೇ ನೀವು ಬೇಕಾದರೂ ಕೂಡ ಈ ಪ್ಲಂಬಿಂಗನ್ನು ಆಮೇಲೆ ಎಲೆಕ್ಟ್ರಿಕಲ್ ಇದನ್ನು ಕೂಡ ಇದರಲ್ಲೇ ಇನ್ಸ್ಟಾಲೇಷನ್ ಪೈಪ್ಗಳನ್ನೆಲ್ಲ ಹಾಕೊಂಡ್ಬಿಡ್ಬೋದು ವೀಕ್ಷಕರೇ. ಓಕೆ, ಸೊ ಪೈಪ್ಗಳನ್ನ ಆದಷ್ಟು ತೆಳ್ಳಗಿರೋದನ್ನು ತೊಗೊಳ್ಳಿ. ಓಕೆ, ಸೊ ತುಂಬ ದಪ್ಪ ತೊಗೊಂಡೋದನ್ನು ಬೆಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದಷ್ಟು ಒಂದು 1/4 ಇಂಚು 1 ಇಂಚನ್ನು ತೊಗೊಂಡ್ರೆ ಡೆಫಿನೆಟ್ಲಿ ನಿಮಗೆ ಈಸಿಯಾಗಿ ಅದು ಬೆಂಡ್ ಕೂಡ ಆಗುತ್ತೆ ವೀಕ್ಷಕರೇ. ಸೊ ಇದು ಪೋಸ್ಟ್ ಒಂದು ಪ್ರೊಸೆಸ್ ಅಂತ ಹೇಳ್ಬೋದು. ಸೊ ಇದು ಆದ ನಂತರ ನೀವು ಮಾಡಬೇಕಾಗಿರೋದು ಕ್ಯೂರಿಂಗ್. ಹೌದು ವೀಕ್ಷಕರೇ, ಪ್ರಾಪರ್ ಆದಂಥ ಕ್ಯೂರಿಂಗನ್ನು ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ 10 to 12 ಡೇಸ್ವರೆಗೆ ನೀವು ಇದಕ್ಕೆ ನೀಟಾಗಿ ಕ್ಯೂರಿಂಗನ್ನು ಮಾಡ್ಬೋದು. ಇದು ಕ್ಯೂರಿಂಗ್ 1 ಟೈಮ್ ನೀವು ಮುಗೀತು ಅಂತಂದರೆ ದ್ಯಾಟ್ಸ್ ಇಟ್, ನಿಮ್ಮ ಔಟರ್ ವರ್ಕ್ ಮುಗೀತು ಅಂತ ಹೇಳ್ಬೋದು. ನೀವು ಹೊರಗಡೆ ಪುಟ್ಟಿ ಮಾಡಿ ಪೇಂಟ್ ಮಾಡೋದಕ್ಕೆ ನಿಮ್ಮನೆ ರೆಡಿ ವೀಕ್ಷಕರೇ. ಸೊ ಇದಾದ ನಂತರ ಬರುವಂಥದ್ದು ಇಂಟೀರಿಯರ್ ವರ್ಕ್ಗಳು. ಇಂಟೀರಿಯರ್ ನೀವು ಪಾರ್ಟಿಷನನ್ನು ಮಾಡ್ಕೊಬೇಕಾಗತ್ತೆ. ಇಲ್ಲಿ ಆಪ್ಷನ್ಸ್ ಇದೆ. ಕಾಂಕ್ರೀಟಲ್ಲೇ ಪಾರ್ಟಿಷನ್ ಮಾಡ್ಕೋಬೋದು, ಬ್ರಿಕ್ಸ್ಗಳಲ್ಲಿ ಬ್ಲಾಕ್ಸ್ಗಳಲ್ಲಿ AC ಬ್ಲಾಕ್ಗಳಲ್ಲಿ ಪಾರ್ಟಿಷನನ್ನು ಮಾಡ್ಕೋಬೋದು, ಅಥವಾ ಅಲ್ಯೂಮಿನಿಯಂ ಪಾರ್ಟಿಷನ್ಗಳನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬೋದು ವೀಕ್ಷಕರೇ. ಈ ರೆಸಾರ್ಟ್ಸ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಯೂಮಿನಿಯಂ ಪಾರ್ಟಿಷನ್ಸ್ ಮಾಡ್ತಾರೆ. ಸೊ ಯಾವಾಗ ಬೇಕಾದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡಬೇಕು, ಚೇಂಜ್ ಮಾಡಬೇಕು ಅಂದ್ರೆ ಮಾಡ್ಕೋಬೋದು. ಇನ್ನು ಉಳಿದಂತಹ ಇಂಟೀರಿಯರ್ ವರ್ಕು, UPVC ವಿಂಡೋಸ್ಗಳು, ಡೋರ್ಸ್ಗಳು, ಏನು ಫ್ಲೋರ್ ಇರ್ಬೋದು, ಬಾತ್ರೂಮ್ ಫಿಟ್ಟಿಂಗ್ಸ್ಗಳಿರ್ಬೋದು, ಬಾತ್ರೂಮ್ ಕನ್ಸ್ಟ್ರಕ್ಷನ್ನು, ಇವೆಲ್ಲ ಸೇಮ್. ಮತ್ತು ಮನೆಗೆ ಹೆಂಗೆ ಮಾಡ್ತೀರಾ ಉಳಿದಿದ್ದೆಲ್ಲ ಸೇಮು. ನಿಮ್ಮ ಏನು ಮೇನ್ ಕನ್ಸ್ಟ್ರಕ್ಷನ್ ಮೆಥಡ್ ಇದೆ, ಕಾಲಮ್ ಹಾಕೋದು, ಬ್ರಿಕ್ಸ್ ಕಟ್ಟುವಂಥದ್ದು, ಮೋಲ್ಡ್ ಹಾಕುವಂಥದ್ದು, ಇವೆಲ್ಲ ಏನೂ ಇರೋದಿಲ್ಲ. ನಾನು ಮುಂಚೆ ತಿಳಿಸಿದಂಗೆ ನಾನು ತಿಳಿಸಿದ ರೀತಿಯಲ್ಲಿ ಡೋಮ್ ವರ್ಕನ್ನು ಇಲ್ಲಿ ಮಾಡಲಾಗುತ್ತೆ ವೀಕ್ಷಕರೇ. ಸೊ ಈ ರೀತಿ ನೀವು ಹೊಸ ರೀತಿಯ ಟ್ರೆಂಡಿಂಗ್ ಕನ್ಸ್ಟ್ರಕ್ಷನನ್ನು ಮನೆಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಕ್ಯೂರಿಂಗ್ ಪೀರಿಯಡನ್ನು ಬಿಟ್ಬಿಟ್ರೆ ನಿಮ್ಮ ಇಡೀ ಮನೆ ರೆಡಿ ಆಗೋದಕ್ಕೆ ಆಲ್ಮೋಸ್ಟ್ 10 ಡೇಸ್ ಸಾಕು. ಬಟ್ ಅದಕ್ಕೆ ಕ್ಯೂರಿಂಗ್ ಬೇಕಲ್ವಾ, ಕ್ಯೂರಿಂಗನ್ನು ಒಂದು 10 ಡೇಸ್ ಆ್ಯಡ್ ಮಾಡಿಕೊಂಡ್ರೆ 20 ಡೇಸಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ ವೀಕ್ಷಕರೇ. ಸೊ ಕ್ಯೂರಿಂಗ್ ಪೀರಿಯಡ್ ಬಿಟ್ಬಿಟ್ರೆ ಆಲ್ಮೋಸ್ಟ್ ನಿಮಗೆ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ನೀವು ಕ್ಯೂರಿಂಗ್ ಹೊರಗಡೆಯಿಂದ ಮಾಡ್ಕೊತಾರೆ, ಒಳಗಡೆನೂ ಮಾಡಬೇಕು. ಆ್ಯಕ್ಚುಲಿ ಕ್ಯೂರಿಂಗು ಒಳಗಡೆಯಿಂದ ಕೂಡ ಪ್ಲಾಸ್ಟ್ರಿಂಗನ್ನು ಕೂಡ ಫಿನಿಷಿಂಗನ್ನು ಕೊಟ್ಕೊಬೇಕಾಗತ್ತೆ. ಸೊ 10 to 15 ಡೇಸ್ ಇದಕ್ಕೆ ಬೇಕಾಗುತ್ತೆ. ಸೊ ಓವರಾಲ್ ಆಗಿ 20 to 25 ಡೇಸಲ್ಲಿ ವರ್ಕನ್ನು ಮುಗಿಸ್ಬೋದು. ಇನ್ನು ಕಾಸ್ಟ್ ಅಂತ ಬಂದರೆ ಡೆಫಿನೆಟ್ಲಿ ನಾರ್ಮಲ್ ಕನ್ಸ್ಟ್ರಕ್ಷನ್ ಎಲ್ಲ ಇವಾಗ 1800 1900 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಸೊ ಇದರ ಕನ್ಸ್ಟ್ರಕ್ಷನ್ ನಿಮಗೆ ಆಲ್ಮೋಸ್ಟ್ 1000ದಿಂದ 1100 1200 ಒಳಗಡೆ ಮುಗಿದೋಗುತ್ತೆ ವೀಕ್ಷಕರೇ. ಎಸ್, ತುಂಬ ಇನ್ನೂ ಕಮ್ಮಿನೇ ಆಗುತ್ತೆ ಅಂತ ಹೇಳ್ಬೋದು. ಅರೌಂಡ್ 1000 ರೂಪಾಯಲ್ಲಿ 1000 ರೂಪೀಸಲ್ಲಿ ನೀವು ಈ ರೀತಿ 1000 ರೂಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ಈ ರೀತಿ ಕನ್ಸ್ಟ್ರಕ್ಷನನ್ನು ಮಾಡ್ಬೋದು ವೀಕ್ಷಕರೇ. ಡಿಸ್ಕ್ರಿಪ್ಷನಲ್ಲಿ ನಾನು ಈ ರೀತಿ ಕನ್ಸ್ಟ್ರಕ್ಷನ್ ಮಾಡೋರ್ದು ಡೀಟೇಲ್ಸನ್ನು ಕೂಡ ಕೊಟ್ಟಿರ್ತೀನಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಇಷ್ಟು ಉತ್ತಮವಾದ ವಿಡಿಯೋ ತಂದು ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.